ಇಲ್ಲ ಗೌಡ್ರಿ, ಜೀವ ಇದ್ರೆ ಹಬ್ಬ ಮಾಡಕಾಯ್ತದ, ಜೀವ ಇಲ್ದ್ರೆ ಎತ್ತಿನ ಹಬ್ಬ ಮಾಡ್ತೀರಿ ನೋಡ್ರಿ ನೀವು. ಈ ವಿಡಿಯೋ ಸ್ವಲ್ಪ ಪರ್ಸನಲ್ ಹಾಗೆ ಫನ್ನಿ ವೇನಲ್ಲಿರುತ್ತೆ. ಆದರೆ ಈ ವಿಡಿಯೋದಲ್ಲಿ ಇರೋದೇನು ಗೊತ್ತಾ, ಊರಿನ ಗೌಡನ ಬಗ್ಗೆ ಒಂದು ಎರಡು ಮಾತು ಹೇಳೋದು. ನಮ್ಮ ಗೌಡ ಕ್ಯಾರೆಕ್ಟರ್ ಮಾಡತ್ತಿರೋದು ಆಕಾಶ್. ಭಾಳ ಒಳ್ಳೆ ಆ್ಯಕ್ಟ್ರು. ಜಸ್ಟ್ ಹೇಳಿದ್ ಬಿಟ್ಟು ಎಲ್ಲ ಮಾಡ್ತಾನೆ. ಹಲೋ ಹಂಟರ್ಸ್, ಇವತ್ತು ನಾವು ಒಂದು ಶಾರ್ಟ್ ಫಿಲ್ಮ್ ತೆಗಿಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಲೊಕೇಶನ್ ನಡೆದಿದ್ದೆವು. ಆಲ್ರೆಡಿ ಕೆಲವು ಜನಗಳು ಅಂದರೆ ನಮ್ಮ ಫ್ರೆಂಡ್ಸು ಎಲ್ಲ ಹೋಗ್ಬಿಟ್ರು ನಮ್ಮನ್ನು ಬಿಟ್ಟು ಬೈಕ್ ಮೇಲೆ. ನಮ್ಮ ಊರು ಗೌಡ್ ಕ್ಯಾರೆಕ್ಟರ್ ಇವರು. ಮತ್ತು ಏನಿಲ್ಲ ಅಂದ್ರೆ ಬಗೆಹರಿಸ್ಬೇಕಾಯ್ತದ. ಊರಿನ ಸಮಸ್ಯೆ ಎಲ್ಲ ಬಗೆಹರಿಸ್ಬೇಕಾಯ್ತದ. ವ್ಲಾಗಿನಾಗ ನಾ ಬಿಹೈಂಡ್ ದ ಸೀನ್ ಯಾವ ಥರ ಶೂಟ್ ಮಾಡಿದ್ವಿ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ. ಹಾಗೆ ಇದೊಂಥರ ಸಸ್ಪೆನ್ಸ್ ಥ್ರಿಲ್ಲರ್. ಯಾವುದಾದ್ರೂ ಹುಚ್ಚ ಆಸ್ಪತ್ರೆ ಆಗಬೇಕಾಯ್ತು. ನಿಯರ್ ಬೈ ಯಾವ ಇಲ್ಲ ಹುಚ್ಚ ಆಸ್ಪತ್ರೆ? ಈ ಬೆಟ್ಟದ ಹುಚ್ಚ ಆಸ್ಪತ್ರೆ ಯಾವಿಲ್ಲ. 1 2 3 ಸ್ಟಾರ್ಟ್. ಈಗ ಹುಚ್ಚೈತೇನೋ? ಇಲ್ಲ ಅವರ ಮೆಂಟಲ್ ಹಾಸ್ಪಿಟಲ್ ಅವೇನು? ಹಾಂ, ಡಾಕ್ಟರ್ ಇಲ್ಲರ ಅವ್ರಿಗೆ ಕೇಳಬೇಕು. ಯಾರಲ್ಲ ಅವಣ್ಣ, ನಾವು ಶೂಟಿಂಗ್ ಮಾಡಕ್ಕೆ ನಡೆದೇವು. ಸ್ವಲ್ಪ ಮೆಂಟಲ್ ಹಾಸ್ಪಿಟಲ್ ತಪ್ಪಿಸ್ಕೊಂಡು ಬಂದಿರೋ ಕೆಲವು ವ್ಯಕ್ತಿಗಳು ಸಿಕ್ಕಿದ್ದಾರೆ. ಬರ್ರಿ, ಆಲ್ ದ ಬೆಸ್ಟ್ ಹೇಳಿಬಿಡಿ ನಮಗೆ. ಆಲ್ ದ ಬೆಸ್ಟ್. ಲಾಡ ಮುಂದೆ ಬಾ. ಥ್ಯಾಂಕ್ ಯು ಶಬಾ. ಬಾಯ್. ಶೂಟಿಂಗ್ ಮಾಡೋಕ್ಕಂತ ಲೊಕೇಶನ್ಗೆ ರೀಚ್ ಆದ್ವಿ. ಲೊಕೇಶನ್ ಇರೋದು ನಮ್ಮೂರ ಹತ್ರನೇ ಒಂದು ಬೆಟ್ಟದ ಮೇಲೆ. ಸ್ಟೋರಿ ಎದ್ರ ಬೇಸ್ ಮೇಲೆ ಇದೆ ಅಂತ ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಕ್ಲಿಪ್ಸ್ ನೋಡ್ಕೊಂಡು ಬರೋಣ. ಇದು ಸ್ಕ್ರಿಪ್ಟಲ್ಲಿ ಇರಲಿಲ್ಲ, ಆದರೂ ಮಾಡಿದ್ರು. ಮತ್ತೆ ಏನಾಗಿದ್ರು ಎಲ್ಲ ಜಮಾಗಿರಿ. ಗಣೇಶ್ ಊರದ್ರಂದ್ರೆ ಹಂಗ ಊರಾಗ ಹಬ್ಬ ಅದ, ಎಲ್ಲರಾಗ ಊರು ಹಬ್ಬ ಆಚರಣೆ ಮಾಡ್ಬೇಕಾಯ್ತದು. ಇದಕ್ಕೆ ಏನಾರ ಒಂದು ಸಮಸ್ಯೆ ಇದ್ರೆ ಇದಕ್ಕೆ ಏನಾರ ಒಂದು ಪರಿಹಾರ ಮಾಡೋಣ. ಪ್ರದೀಪ್ ಮುಗಿತು ಇವಾಗ ಶೂಟು. ನಮ್ದು ಎಲ್ಲ ಕ್ಯಾರೆಕ್ಟ್ರು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ರು ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಇಲ್ಲಂದ್ರೆ ನಮ್ಮ ಟೀಮ್ ಹೋಯ್ತಿದ್ದೆ ಪ್ರದೀಪ್ ನಾನು. ಇಲ್ಲ ಬಟ್ ಕಂಟೆಂಟ್ ಚೆನ್ನಾಗಿರುತ್ತೆ. ಎಲ್ಲರೂ ಬಿಗಿನರು. ಮತ್ತೆ ಅಲ್ಲೊಂದು ಮಸ್ತ್ ನಡೀತಿದೆ. ಚೆನ್ನಾಗಿದೆ, ಕಂಟೆಂಟ್ ಅರ್ಥ ಶೂಟಿಂಗ್ ಎಲ್ಲ ಕರೆಕ್ಟ್ ಆದ್ರು ಮಸ್ತ್ ಇತ್ತು ಅಷ್ಟೇ. ಕತೆ ಕಾನ್ಸೆಪ್ಟ್ ಏನು ಗೊತ್ತಾ? ಕಾಮಿಡಿ, ಥ್ರಿಲ್ಲರ್, ಡ್ರಾಮಾ ಮತ್ತು ಸಸ್ಪೆನ್ಸ್ ಆ್ಯಂಡ್ ಮರ್ಡರ್ ಮಿಸ್ಟ್ರಿ. ಇದ್ರ ಮೇಲೇ ಈ ಕತೆ ಇರೋದು. ಈ ವಿಡಿಯೋಕ್ಕಿಂತ ಮುಂಚೆ ನಮ್ಮೂರಲ್ಲಿ ಅತಿ ದೊಡ್ಡ ಧ್ವಜ ಯಾಕೆ ಮತ್ತು ಹೇಗೆ ನಿಲ್ಲಿಸ್ತೀವಿ ಅಂತ ವಿಡಿಯೋ ಮಾಡಿಬಿಟ್ಟಿದ್ದೆ. ಇವಾಗ ನೀವಿಲ್ಲಿ ನೋಡ್ಬೋದು ಆ ದೊಡ್ಡ ಧ್ವಜವನ್ನು ಬೇರೆ ಸ್ಥಳದಿಂದ ಈ ಸ್ಥಳಕ್ಕೆ ಹೇಗೆ ತೊಗೊಂಡು ಬರ್ತಾರಂತ. ಬಟ್ ವೇಟ್, ಮುಂದೆ ನಮ್ಮೂರಲ್ಲಿ ಯಾವ ಥರ ಕುಸ್ತಿ ಆಡ್ತಾರೆ ಅಂತ ಅದನ್ನು ನೋಡ್ಕೊಂಡು ಬರೋಣ. ಆದರೆ ಅದಕ್ಕಿಂತ ಮುಂಚೆ ಬೆಳಗ್ಗೆ ನಾವು ಹೋಗೋ ಹೊತ್ತಿಗೆ ಕ್ರಿಕೆಟ್ ಆಡತ್ತಿರೋ ನಮ್ಮ ಹೊಲದಾಗೆ. ಸೊ ಇವಾಗ ಹೋಗಿ ಅವ್ರ ಜೊತೆ ಕ್ರಿಕೆಟ್ ಆಡಬೇಕು. ಆದರೆ ಇಲ್ಲಿ ನಾವು ಕ್ರಿಕೆಟ್ ಆಡುವಾಗ ಕೆಲವು ಡಿಫ್ರೆಂಟ್ ರೂಲ್ಸ್ ಇದ್ದಾವೆ. ರೂಲ್ಸ್ ಇವತ್ತೇ ಕೇಳೋಣ, ಡಿಫ್ರೆಂಟ್ ಆಗೋದ. ಗಲ್ ಕ್ರಿಕೆಟ್ ಅಂತಾರಲ್ಲ ರೀ, 1 ಓವರ್ದಾಗ 1 6 4 ಹೊಡಿಬೇಕಿಲ್ಲ. ವಿಕೆಟ್ ಆಗಲಿ ಬಿಡ್ಲಿ, ಬಟ್ 6 4 ಹೊಡೆದ್ರೆ ಔಟ್. 6 4 ಹೊಡಿಬೇಕು, ಅಲ್ಲದ್ರೆ ಔಟ್, ಇಲ್ಲಾಂದ್ರೆ ಔಟ್. 1 6 4 ಬೌಂಡ್ರಿ ಇರ್ಬೇಕು 1 ಓವರ್ದಾಗ. ಅವ್ರಿದ್ದಾರೆ ನೋಡಿ. हम इधर वही हम इधर जा तू उधर है वो लोग इधर वाह वाह सुपर ओ आडबोतुंद बॉल ಒಂದು ಓವರ್ದಾಗ 6 4 ಹೊಡ್ಲಿಕ್ಕಾಗಿಲ್ಲ ಈ ಗ್ರೌಂಡಿನಾಗ. ಬಟ್ ಇವರ ವಿಕೆಟ್ ಔಟೇ. ಇನ್ನು ಮುಂದೆ ನಮ್ಮೂರಲ್ಲಿ ಯಾವ ಥರ ಕುಸ್ತಿ ಆಡಿದ್ರು, ಆ ಕುಸ್ತಿನಲ್ಲಿ ಏನೇನಾಯಿತು ಅಂತ ನೋಡ್ಕೊಂಡು ಬರೋಣ. ಆದರೆ ಅದಕ್ಕಿಂತ ಮುಂಚೆ ಈ ಕ್ರಿಕೆಟ್ನಲ್ಲಿ ನಮ್ಮ ಟೀಮಲ್ಲಿ ಎಲ್ಲರೂ ಔಟ್ ಆದ್ವಿ. ಆದರೆ ನಮ್ಮ ಟೀಮ್ ರನ್ ಮಾಡಿರೋದು ಎಷ್ಟು ಗೊತ್ತಾ? ಆ ನಂಬರನ್ನು ಕಂಡು ಹಿಡಿದಿದ್ದೆ ನಮ್ಮ ದೇಶ. ಈಗ ನಮ್ಮದು ಬ್ಯಾಟಿಂಗ್ ಮುಗಿತು, 0 ರನ್ ಮಾಡಿದ್ದೀವಿ ನಾವು. ಈಗ ನಮ್ಮ ಒಪೋನೆಂಟ್ ಟೀಮಿಂದ ಬ್ಯಾಟಿಂಗು
ಏನು 6 ಹೊಡಿತೀರಾ 4 4 ಹಾಂ 6 ಹೊಡೆದ್ರು ಎಕ್ಸ್ಟ್ರಾ ಫಸ್ಟ್ ಬ್ಯಾಟಿಂಗ್ ನಿಮಗೆ. ಹಾಂ ಒಂದು 4 ಹೊಡೆದನು. ಸೊ ಇನ್ನೂ 1 ಅವರ್ ಅವನಿಗೆ ಎಕ್ಸ್ಟ್ರಾ ಸಿಗ್ತದ. ಯಾರು 4 ಹೊಡೆದ್ರು 6 ಹೊಡೆದ್ರು ಅವ್ರಿಗೆ 1 ಅವರ್ ಎಕ್ಸ್ಟ್ರಾ. ಫೈನಲಿ ಬೆಳಗ್ಗೆ ಕ್ರಿಕೆಟ್ ಆಡಿದ್ವಿ. ಸುಳ್ಳು ಹೇಳ್ಬೇಕಂದ್ರೆ ಗೆದ್ದಿದ್ದು ನಾವೇ. ಇವಾಗ ನಮ್ಮೂರಲ್ಲಿ ನಾವು ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿ ನಮ್ಮೂರು ಜನ ನಮ್ಮೂರು ಜೆಂಡಾನ ಮೋಡಕ್ಕೆ ಮಾತಾಡಿಸಿ ಇವಾಗ ಯುಗಾದಿ ಹಬ್ಬದ ಲಾಸ್ಟ್ ಡೇ ನಮ್ಮೂರಲ್ಲಿ. ಲಾಸ್ಟ್ ಡೇ ಅಂದರೆ ನಮ್ಮೂರಲ್ಲಿ ಕುಸ್ತಿ ಆಡೋ ದಿವಸ. ಇವಾಗ ಸುತ್ತಮುತ್ತ ಊರು ಜನ ನಮ್ಮೂರಲ್ಲಿ ಬಂದು ನಮ್ಮೂರು ಜನನೂ ಕುಸ್ತಿ ನೋಡೋಕ್ಕೆ ಹೋಗಿದ್ದಾರೆ ಈಗ. ಸೊ ನಾವು ಆ ಪ್ಲೇಸಲ್ಲಿ ಹೋಗಿ ನೋಡಬೇಕು ಯಾವ ಥರ ಕುಸ್ತಿ ಆಡ್ತಾರೆ ನಮ್ಮೂರಲ್ಲಿ. ಬೇರೆ ಊರವ್ರ ಜನ ಎಲ್ಲ ಬಂದು ನೋಡ್ತಾರಂತ ನಾವು ನೋಡೋಣ. ಹೋಗಿ ಬನ್ನಿ. ಬಾ 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 ಬಾ. ಇಂಟ್ರೋ ವಿಡಿಯೋ ಮಾಡಿದ್ದೀವ್ರೆ. ಇವಾಗ ಇವ್ರ ಜೊತೆನೇ ಹೋಗ್ಬೇಕು ನೋಡಕ್ಕೆ. ಯಾವರು ಯಾವ ತಾಂಡ? ಹಿರೇನಗರ್ ತಾಂಡ. ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ? 2 ಕಿಲೋಮೀಟರ್ ನಡ್ಕೊತ ಬಂದಿರಿ ಬಿಸಿಲಾಗ? ಗಾಡಿ ಮೇಲೆ ಬಂದಿರಿ. ಗ್ರೇಟ್. ಬಿಟ್ಟೆ ಒಂದು ಬಾದಾಮ್. ಚೇಸ್ ಮಾಡಿದೆ ಪೂರ ಖಾಲಿ ಮಾಡಿದ್ವಿ. ನಾನು ಮುಂದೆ ಬಂದು ಕುಡಿತೀನಿ. ನಮ್ಮ ತಮ್ಮಣ್ಣನ ಜೊತೆ ಇದಕ್ಕಿಂತ ಮುಂಚೆನೂ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೆ. ಬಟ್ ಆ ವಿಡಿಯೋದಲ್ಲಿ ಏನಾಯ್ತಂದರೆ ನೀವು ಅದೇ ವಿಡಿಯೋ ಹೋಗಿ ನೋಡಬೇಕು. ನನ್ನ ತಮ್ಮಣ್ಣ ಎಲ್ಲರಿಗೂ ಮುಂಚೆ ಬಂದು ಕುಂತಾರೆ ಬೆಳಗ್ಗೆ. ನಾವು ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಬಟ್ ಆಲ್ರೆಡಿ ಕುಸ್ತಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. 300 ಜೊತೆ ಯಾರೋ ಬರ್ಬೇಕು. ಅಣ್ಣನ ಜೊತೆ 300ಕ್ಕೆ ಆಡ್ಬೇಕಂತ ಕುಸ್ತಿ. ಇವಾಗ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಮ್ಯಾಚು ನಮ್ಮೂರು ಕುಸ್ತಿಲಿ. ಬಟ್ ನಾನು ರೀಸೆಂಟಾಗಿ ನೋಡಿದೆ, ನೀವು ವಿದೌಟ್ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋಸ್ನ ನೋಡ್ತಾ ಇದ್ದೀರಾ. ಪರವಾಗಿಲ್ಲ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮೂರಲ್ಲೂ ಏನಾದರೂ ಈ ಥರ ಡಿಫ್ರೆಂಟ್ ಆಗಿರೋ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಅಥವಾ ನಿಮ್ಮೂರಲ್ಲೂ ಈ ಥರ ಕುಸ್ತಿನ ಆಡಿಸ್ತೀರಾ ಅಂತ ಒಂದು ಸರ್ತಿ ಕಮೆಂಟ್ ಮಾಡಿ. ನಿಮ್ಮದೂರು ಯಾವ ಡಿಸ್ಟ್ರಿಕ್ನಲ್ಲಿರುತ್ತೆ, ಯಾವ ತಾಲೂಕಿನಲ್ಲಿರುತ್ತೆ ಅಂತ ಕೂಡ ಒಂದು ಸರ್ತಿ ಕಮೆಂಟ್ ಮಾಡಿ. ಯೋಗ ಮಾಡತ್ತಾರ, ಕುಸ್ತಿ ಮಾಡತ್ತಾರ. ನಾನು ಲೇಟಾಗಿ ಬಂದಿಲ್ಲ, ಆ್ಯಕ್ಚುಲಿ ಸ್ವಲ್ಪ ಬೇಗನೆ ಬಂದಿನಿ. ಯಾಕಂದರೆ ಪೈಲ್ವಾನ್ಗಳು ಬರೋದು ಸ್ವಲ್ಪ ಲೇಟಾಗಿನೇ ಅಂತ ಗೊತ್ತಾಯಿತು. ಸೊ ನಾನು ಇಲ್ಲಿಂದ ವಾಪಸ್ ಮನೆ ಕಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿಕೊಂಡೆ. ಬಟ್ ನಮ್ಮೂರಲ್ಲಿ ಅತಿ ದೊಡ್ಡ ಧ್ವಜನ ನಿಲ್ಲಿಸಿದ ಮೇಲೆ ಯಾವ ಥರ ಕಾಣುತ್ತೆ ಅಂತ ಈ ಕ್ಲಿಪ್ಪಲ್ಲಿ ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್. ಹಾಂ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಇಷ್ಟ ಆದರೆ ಮಾತ್ರ.